ಅಣ್ಣ ಅದಕ್ಕೆ ಜೊತೆ ಯಾವಾಗ್ಲೂ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿರ್ಲಿಲ್ಲ. ಇಟ್ ಇಸ್ ದ ಫಸ್ಟ್ ಟೈಮ್. ಇದೇ ಕೆಲಸ ಅವಾಗಲೇ ಮಾಡಿದ್ರೆ ಅದು ಹುಡುಕ್ಬೇಕಲ್ಲ ಅಂತ. ಸೊ ಈ ತರ ಎಲ್ಲರೂ ರೆಡ್ ಫ್ಯಾಮಿಲಿ ಕಲರ್ ಸ್ಯಾರಿ ಹಾಕೊಂಡು ಹೋಗ್ತಾ ಇದೀವಿ. ಇವಾಗ ಇಲ್ಲಿ ಫುಲ್ ರೌಂಡ್ ಹಾಕೊಂಡು ಹೋಗ್ಬೇಕು. ಬೆಳಗ್ಗೆಯಿಂದ ನಿನ್ನೆಯಿಂದ ಟಾರ್ಚರ್ ಕೊಡ್ತಾರೆ. ಅನ್ಬಾಕ್ಸಿಂಗ್ ಮಾಡಕ್ ಬರ್ತೀವೋ ಇಲ್ವೋ ಎಲ್ಲಾರು ನಾನು ಅನ್ಬಾಕ್ಸಿಂಗ್ ಮಾಡೋದನ್ನ ವೇಟ್ ಮಾಡ್ಕೊಂಡು ಕೂತಿದ್ದಾರೆ, ಏನಿರ್ಬೋದು ಅಂತ ಹೇಳ್ಬಿಟ್ಟು. ಲೆಟ್ಸ್ ಅನ್ಬಾಕ್ಸ್. ನನ್ ಬಿಡಕ್ ಬರ್ತಿಲ್ಲ, ಅವಳು ಬಿಡಕ್ ನಮ್ಮ ಅಮ್ಮಂದು ಎಷ್ಟು ಟೈಮಿಂದ ಆಸೆನೋ ಇದು. ಎಷ್ಟು ಕೊಟ್ಟು ಅಮ್ಮ ಇದಕ್ಕೆ ನಾವು? 11 ದಿನ ಕೊಟ್ಟೆ, 11 ಚಿಲ್ಲರೆ. ಹಾಯ್ ನಮಸ್ಕಾರ, ನಾನು ವನಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಆಫ್ ದಿವಾಲಿ ಸೆಲೆಬ್ರೇಷನ್. ಇವತ್ತು ಫ್ಯಾಮಿಲಿ ಎಲ್ಲಾರು ಸೇರ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ನನಗೆ ಕರೆಕ್ಟ್ ಆಗಿ ಇದ್ದೇನೆ ಆಗ್ತಿಲ್ಲ. ಜಿಮ್ ಕೂಡ ಆನ್ ಅಂಡ್ ಆಫ್ ಆಗ್ತಿರೋದ್ರಿಂದ ಸ್ವಲ್ಪ ಟೈರ್ಡ್ ಆಗ್ತಿದೆ. ಇವತ್ತು ಅಷ್ಟು ನನ್ನ ಜಿಮ್ ಔಟ್ಫಿಟ್ ಅಲ್ಲಿ ಇದ್ದೀನಿ. ಸೊ ಜಿಮ್ಮಿಗೆ ಹೋಗಿ ಬಂದು ಸ್ವಲ್ಪ 1 ಅವರ್ ನಿದ್ದೆ ಮಾಡಿ ಆಮೇಲೆ ಎಡಿಟಿಂಗ್ ಮುಗಿಸಿ ಇವಾಗ ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಸೊ ಈಗ ಫ್ರೆಶ್ ಆಗಿ ಇವತ್ತು ನಾನು ಉಡ್ಕೋತಿರುವಂತ ಸೀರೆ ಬಂದ್ಬಿಟ್ಟಿದ್ದು ತುಂಬಾ ದಿನ ಆಗಿತ್ತು. ಒಂದು 5 ವಾರ ಸೀರೆ ಒಟ್ಟಿಗೆ ಒಲೆ ಕೊಟ್ಬಿಟ್ಟಿದ್ದೆ. ಸೊ ಇವತ್ತು ಇದನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಅಣ್ಣ ಅದಕ್ಕೆ ಜೊತೆ ಯಾವಾಗ್ಲೂ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿರ್ಲಿಲ್ಲ. ಇಟ್ ಇಸ್ ದ ಫಸ್ಟ್ ಟೈಮ್. ಸೊ ಲೆಟ್ಸ್ ಸೀ ಹೇಗಿರುತ್ತೆ ದ ಹೋಲ್ ಡೇ ಅಂತ ಹೇಳ್ಬಿಟ್ಟು. ಫೈನಲಿ ನಾನು ರೆಡಿ ಆಗಾಯ್ತು. ನಂದು ಬ್ಯಾಂಗ್ ಅಲ್ಲಿ ಕಾಣಿಸ್ತಿದ್ದಲ್ಲ, ಇದು ಫುಲ್ 1 ಡಜನ್ ಇತ್ತು. ಎಲ್ಲಿಟ್ಟಿದೀನಿ 1 ಡಜನ್ 2 ಡಜನ್ ಇತ್ತು, ಎಲ್ಲಿಟ್ಟಿದೀನಿ ಗೊತ್ತಾಗ್ತಿಲ್ಲ. ಸೊ ಇಷ್ಟೇ ಇರೋದು. ಹಂಗಾಗಿ ಇದನ್ನ ಹಾಕೊಂಡೆ. ಅಮ್ಮ ಬರೀಲಿ. ಸೊ ನಾನು ಅಮ್ಮ ಒಂಥರ ಮ್ಯಾಚಿಂಗ್ ಅಂತ ಹೇಳ್ಬೋದು. ನಮ್ಮಮ್ಮ ಆಗ್ಲಿ ಯಾವ್ದೋ ಬ್ಲೌಸ್ ಬೇರೆ ಹಾಕೊಳಕ್ ಹೋಗಿದ್ರು. ನಾನ್ ಬೇರೆ ನೆಟ್ಟಗಿರೋದು ಹಾಕೊಳ್ರಿ ಅಂತ ಹೇಳ್ದೆ. ಆಮೇಲೆ ನೋಡ್ರಿ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ಬ್ಲೌಸ್ ಹಾಕೊಂಡಿದ್ದಾರೆ. ಇದೇ ಕೆಲಸ ಅವಾಗಲೇ ಮಾಡಿದ್ರೆ ಅದು ಹುಡುಕ್ಬೇಕಲ್ಲ ಅಂತ. ಸೊ ಇವಾಗ ಯಶು ಕೂಡ ಮನೆಗೆ ಬಂದಿಲ್ಲಲ್ಲ. ಸೊ ಯಶುನಕ್ಕೂ ನನ್ ಸೀರೆ ಕೊಟ್ಟು ಅವಳಿಗೆ ರೆಡಿ ಮಾಡಿಸಿದೀನಿ ಅಂತ. ಅವಳೇ ರೆಡಿ ಆದ್ಲು. ಅವಳೇ ನನಗೆ ರೆಡಿ ಮಾಡಿಸಿರೋದು ಆಕ್ಚುಲಿ ಸೀರೆ ಓಡಿಸ್ಬಿಟ್ಟು. ಸೊ ಇದು ಕೂಡ ಆಕ್ಚುಲಿ ಯಶು ನನಗೆ ಕೊಟ್ಟಂತ ಸೀರೆ, ಅವರ ವೈಕೆ ಕಲೆಕ್ಷನ್ಸ್ ಅಲ್ಲಿ ತಗೊಂಡಂತ ಸೀರೆ. ಅದು ಯಶು ಕೊಟ್ಟಂತ ಸೀರೆ. ಅದು ನಾನು ರೀಸೆಂಟ್ ಡ್ಯಾನ್ಸ್ ವಿಡಿಯೋದೊಂದು ವೇರ್ ಮಾಡಿದ್ದೆ ನೋಡಿ, ಆ ಸೀರೆ. ಯಾಕೆ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಆಕ್ಚುಲಿ ನಮ್ಮ ಡಿಸೈನರ್ ಕೂಡ. ಸೊ ಹಾಗಾಗಿ ಈಗ ಟೆಂಪಲ್ಗೆ ಹೋಗುವ ಸಮಯ. ಸೊ ಲೆಟ್ಸ್ ಗೋ. ತುಂಬಾ ದಿನ ಆದ್ಮೇಲೆ ಇವತ್ತು ಕಾರ್ ತೆಗಿತಾ ಇದೀವಿ. ಸೊ ಕಾರ್ಲಿ ಮಾಮ ಮತ್ತೆ ಅಣ್ಣ ಅತ್ತಿಗೆ ಮತ್ತೆ ನಾನು ಹೋಗ್ತಾ ಇರೋದು. ಸೊ ಅಪ್ಪಾಜಿ ಶಾಪಲ್ಲಿ ಇದ್ದಾರೆ. ಸೊ ಅಪ್ಪಾಜಿ ಬರಲ್ಲ ಅಂದ್ರಂತೆ. ಸೊ ಹಾಗಾಗಿ ನಾವೇ ಹೋಗ್ತಾ ಇದೀವಿ. ಇವಾಗ ನಾನು ಮರೂನು, ಯಶು ರೆಡ್, ಅಮ್ಮ ಒಂಥರ ರೆಡ್ ಮರೂನು. ಸೊ ಈ ತರ ಎಲ್ಲರೂ ರೆಡ್ ಫ್ಯಾಮಿಲಿ ಕಲರ್ ಸ್ಯಾರಿ ಹಾಕೊಂಡು ಹೋಗ್ತಾ ಇದೀವಿ. ಅಂಡ್ ಆಲ್ರೆಡಿ ನೋಡಿ ಇಲ್ಲಿ ನೋಡಿದ್ರೆ ಮರಳೆ ಬರಕ್ ಸ್ಟಾರ್ಟ್ ಆಯ್ತು. ಎನಿವೇಸ್ ಲೆಟ್ಸ್ ಗೋ ಗೈಸ್. ಕಾರ್ ಎಲ್ಲ ಪಾರ್ಕ್ ಮಾಡಿ ಇವಾಗ ನಾವು ಒಳಗಡೆ ಹೋಗ್ಬೇಕು. ಅಮ್ಮ ಮತ್ತೆ ಮಾಮ ಬೇರೆ ಕಡೆ ಹೋಗ್ಬಿಟ್ಟಿದ್ರು. ಅವರಲ್ಲಿ ಎಂಟ್ರಿ ಇಲ್ಲ ಅಂತಂದ್ಬಿಟ್ಟು ನಮ್ಮನ್ ಬಿಡುತ್ತಾ ಇಲ್ಲ. ಆಮೇಲೆ ಮತ್ತೆ ವಾಪಸ್ ಕರೆದಿದ್ದಾಯ್ತು ಅವ್ರನ್ನ. ಸೊ ಲಾಸ್ಟ್ ಟೈಮು ಇಲ್ಲಿ ರಮ್ಯ ಜೊತೆ ಬಂದಿದ್ದೆ. ಇವತ್ತು ಬರ್ಬೇಕಿತ್ತು. ರಮ್ಯ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ರು. ಇವಾಗ ಒಳಗಡೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಸೊ ಇಲ್ಲಿಂದ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಇವಾಗ ಇಲ್ಲಿ ಫುಲ್ ರೌಂಡ್ ಹಾಕೊಂಡು ಹೋಗ್ಬೇಕು. ಹರೇ ಕೃಷ್ಣ 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 ಹರೇ ಹರೇ ಅಂತೆಲ್ಲ ಹೇಳ್ಕೊಂಡು ಸೊ ಹೋಗುವ. ಚೂರು ಮುಂದೆ ಹೋಗುವ. ಆ್ಯಂಡ್ ಕಾಲು ಇವಾಗ ಒದ್ದೆ ಆಯಿತು. ಕಾಲು ತೊಳ್ಕೊಂಡು ಬಲ್ಲ. ಇಲ್ಲಿ ಎಲ್ಲಿ ಜಾರುತ್ತೋ ಅಂತ ಭಯ ಆಗ್ತಿದೆ ನನಗೆ. ಸೊ ವೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಶಾಪಿಂಗ್ ಪ್ಲೇಸ್ ಇದೆಲ್ಲ ಅಲ್ಲಿ ಬಂದಿದ್ದೀವಿ. ಒಳಗಡೆ ಅಂತೂ ಎಲ್ಲೂ ಅಲೋ ಮಾಡಿಲ್ಲ ವಿಡಿಯೋ ಮಾಡೋದಕ್ಕೆ. ನಮ್ಮ ಅಣ್ಣ ನೋಡಿ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಇಸ್ಕಾನಲ್ಲಿ ಈ ಥರ ಕೆಳಗಡೆ ಇದೆ ಅಂತ ಅವನಿಗೆ ಗೊತ್ತಿಲ್ಲ ಅಂತೆ. ಸೊ ಅದಕ್ಕೆ ಅವ್ನು ಫುಲ್ಲು ಸೀರಿಯಸ್ ಆಗಿ ನೋಡ್ತವನೆ. ಎಷ್ಟೇನಾದ್ರು ಸ್ವೀಟ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಬಟ್ ಸ್ಕ್ಯಾನರ್ ವರ್ಕ್ ಆಗಲಿಲ್ಲ. ನಮ್ಮ ಅಣ್ಣಂಗೆ ಫುಲ್ ಖುಷಿ, ದುಡ್ಡು ಉಳಿತು ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಟ್ ಏನಾದ್ರು ತಿನ್ಲೇಬೇಕು. ಬಿಕಾಸ್ ನಾನಂತೂ ಮಧ್ಯಾಹ್ನ ಊಟ ಮಾಡಿಲ್ಲ. ಲೈಟಾಗಿ ನಾನು ಏನಾದ್ರು ತಗೋತೀನಿ. ಆಮೇಲೆ ಇವ್ರಿಬ್ರು ಹಾಳು ಮಾಡ್ತೀನಿ. ಏನೋ ನಂಗೂ ಹೊಟ್ಟೆ ಸಿಗ್ತೈತೆ. ಹೌದಾ, ತಿನ್ನುವಾಗಾರೆ ಮುಂದೆ ಸಿಗುತ್ತೆ. ಸೊ ವೈಸ್ ಇವಾಗ ಮೇಯ್ನ್ ಇಲ್ಲಿ ಫುಡ್ ಎಲ್ಲ ಸಿಗುತ್ತಲ್ಲ ಆ ಏರಿಯಾಗೆ ಬಂದಿದ್ವಿ ಆಯ್ತಾ. ಸೊ ಏನಾಗಿದೆ ಅಂತಂದ್ರೆ ಯೂಶಲಿ ಇಲ್ಲಿ ಚಿತ್ರಾನ್ನ ಮತ್ತೆ ಪುಳಿಯೋಗರೆ ಏನಾದ್ರು ಇಟ್ಟಿರೋರು. ಅದಿವತ್ತು ಏನೂ ಇಟ್ಟಿಲ್ಲ. ಬಿಕಾಸ್ ಇವತ್ತು ಹಬ್ಬ ಅಲ್ವಾ, ಜಾಸ್ತಿ ಜನ ಯಾರು ಬರಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಬರೀ ಸ್ವೀಟ್ನ ಇಟ್ಟಿದ್ದಾರೆ. ಸೊ ಇವಾಗ ಮಳೆ ಕೂಡ ಸ್ಟಾರ್ಟ್ ಆಯ್ತು ನೋಡಿ. ಹೊರಗಡೆ ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ನಾನು ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಇಬ್ರು ಕೈಯಲ್ಲಿ ಸಮೋಸ ಎಲ್ಲ ನೋಡಿದೆ. ಮೇ ಬಿ ನಾನು ಸಮೋಸ ಏನಾದ್ರು ತಗೋತೀನಿ. ಇಲ್ಲಾಂದ್ರೆ ನನ್ನ ಕೈಲಂತೂ ಸರ್ವೆ ಮಾಡೋಕ್ಕಾಗಲ್ಲ. ಇವತ್ತು ಪ್ರಸಾದ ಬಂದ್ಬಿಟ್ಟು ಪೊಂಗಲ್ ತರ ಮಾಡಿದ್ದಾರೆ. ಸೊ ನನಗೆ ಬಾಯಿ ನೀರು ಬರ್ತಿದೆ, ಹಸು ಬೇರೆ ಆಗಿತ್ತು. ಸೊ ಇವಾಗ ಎಲ್ಲರೂ ಮುಂದೆ ಹೋಗಿ ಒಂದ್ ಕಡೆ ಕುತ್ಕೊಂಡು ಅಥವಾ ನಿಂತ್ಕೊಂಡು ತಿನ್ಬೇಕು. ಅಣ್ಣ ಯಶು ಮತ್ತೆ ಮಾಮ ಬಾಯ್ ಹೊರಡ್ತಾ ಇದ್ದಾರೆ. ನಾನು ಮತ್ತೆ ಅಮ್ಮ ಹೋಗ್ಬೇಕು ಇವಾಗ ಮಂತ್ರಿ ಮಾಲ್ಗೆ. ಸೊ ಇವಾಗ ಮೆಟ್ರೋ ಇಂದ ಹೋಗ್ತಾ ಇದೀವಿ ಗೈಸ್. ಯಶು ಮನೆಗೆ ಬಂದ ತಕ್ಷಣ ಸೀರೆ ಬಿಚ್ಚಿಬಿಟ್ಟಿದ್ದಾಳೆ. ಅವ್ರ ಜೊತೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಸೊ ಇವಾಗ ವಿಡಿಯೋ ಮಾಡ್ದಂಗೆ ಈಗ ನಾನು ಚೇಂಜ್ ಮಾಡ್ಕೋಬೇಕು. ಕೆಳಗಡೆ ನನಗೆ ಬೆಳಗ್ಗೆಯಿಂದ ನಿನ್ನೆಯಿಂದ ಟಾರ್ಚರ್ ಕೊಡ್ತಾರೆ. ಅನ್ಬಾಕ್ಸಿಂಗ್ ಮಾಡಕ್ ಬರ್ತೀವೋ ಇಲ್ವೋ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದೀವಿ. ಆಕ್ಚುಲಿ ಗ್ರೈಂಡರು, ಓವೆನ್ನು ಮತ್ತೆ ನಂದು ಮಿಕ್ಸರ್, ಜ್ಯೂಸ್ ಮಿಕ್ಸರ್ ಬರುತ್ತಲ್ಲ ನಾನು ಸ್ಮೂತಿಂಗ್ ಮಾಡ್ಕೊಳಕ್ ಅದು. ಸೊ ಇದು 3 ಈ ಒಂದು ವಿಡಿಯೋಲಿ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ.
ವೆಯ್ಟ್ ಮಾಡಿ ನೋಡಿ ಗೈಸ್ ಹೆಂಗಿರುತ್ತೆ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇವತ್ತು ಆ್ಯಕ್ಚುಲಿ ಮನೇಲಿ ಕೇಕ್ ಆಗಬೇಕಿತ್ತು, ಸಾರಿ ಪಿಜ್ಜಾ ಆಗಬೇಕಿತ್ತು. ಸೊ ಪಿಜ್ಜಾ ಏನೂ ಆಗಿಲ್ಲ, ಮನೆಗೆ ಬಂದಿದೆ ಲೇಟಾಗಿ. ಏನಷ್ಟು ನಾಳೆ ಮಾಡ್ಕೊಟ್ಟು ಹೋಗ್ತೀಯಾ? ಅಲ್ಲಿ ಬಂದ್ರಿವಲ್ಲ ಆಯ್ತು. ನಾಳೆ ಮಾಡ್ಕೊಟ್ಟು ಹೋಗ್ತೀಯಾ? ನಾಳೆನಾ ನಮ್ಮನೇಲಿ ಮಾಡ್ಕೊಡ್ತೀನಿ. ನಿಮ್ಮನೆಗೆ ಹೋಗೋಣ ಎತ್ಕೊಬರ್ಲ ಇವಾಗ. ಹಿಂಗೆ ಸೊ ಇವಾಗ ನಂದು ಬಟ್ಟೆ ಕೂಡ ಚೇಂಜ್ ಮಾಡ್ಬೇಕು, ಸಖತ್ ಹಿಂಸೆ ಆಗ್ತದೆ ಬಿಕಾಸ್ ಸ್ವಲ್ಪ ಟೈಟ್ ಇದೆ ಬ್ಲೌಸು. ಇವಾಗ ಚೇಂಜ್ ಮಾಡಿ ಆರಾಮಾಗಿರುವ. ಫೈನಲಿ ಕೆಳಗಡೆ ಬಂದ್ವಿ. ಎಲ್ಲರೂ ನಾನು ಅನ್ಬಾಕ್ಸಿಂಗ್ ಮಾಡೋದನ್ನ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ಏನಿರ್ಬೋದು ಅಂತ ಹೇಳ್ಬಿಟ್ಟು. ನಮ್ಮಣ್ಣ 1,500 ತಗೊಂಡಿರೋ ಮಿಕ್ಸರ್ನ ನಾನು 6,000 ರೂಪಾಯಿಗೆ ತಗೊಂಡಿದ್ದೀನಿ. ಗೈಸ್ ಅದಲ್ಲ ಮಿಕ್ಸರು, ಅದಲ್ಲ, ಇಲ್ಲಿದೆ ಮಿಕ್ಸರು. ಸೊ ಇಲ್ಲಿದೆ ನೋಡಿ, ನ್ಯೂಟ್ರಿ ಬುಲೆಟ್ ಅಂತ. ಇದು ಬ್ರ್ಯಾಂಡ್ ಚೆನ್ನಾಗಿದೆಯಲ್ವ ಗೊತ್ತಿಲ್ಲ, ಯೂಸ್ ಮಾಡಿ ನೋಡಿದ್ಮೇಲೆ ಗೊತ್ತಾಗೋದು. ಇದ್ರ ಮೇಲೆ 20,900 ರೂಪಾಯಿ ಹಾಕೋರು ನೋಡಿ. ನಮ್ಮಮ್ಮ ನಾನು ಅಷ್ಟೇ ಕೊಟ್ಟಿದ್ದೀನಿ ಅನ್ಕೋಬೇಕು. ಮೇಲೆ ಬಿಲ್ ಹಾಕೋರಷ್ಟೇ, ಅಷ್ಟಿಲ್ಲ. ಬಿಲ್ ಯಾಕೆ ಹಾಕ್ಬೇಕು ಅಷ್ಟೊಂದು? ಇವ್ ನೋಡಿ ಫುಲ್ ಟೀಮ್ ವರ್ಕ್ ಓಪನ್ ಮಾಡಕ್ಕೆ. ಇಷ್ಟ ತನಕ 4 ಕಾರ್ನರ್ 4 ಜನ ಇದ್ರು, ಇವಾಗೆಲ್ಲ ಬರ್ತಾರ ಒಂದ್ ಕಡೆ. ಏನಿದೆ 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 ಇವಳಪ್ಲು 5 ಜನ 6 ಜನ 7 ಜನ ನ್ಯೂಟ್ರಿ ಬುಲೆಟ್, ನ್ಯೂಟ್ರಿ ಬುಲೆಟ್. ಇದಿಲ್ಲ ಕೈ ಸುಟ್ಕೊಂಡೆ. ಸಗದಾಗಿದೆ ನೋಡಕ್ಕೆ ಅಲ್ಲ, ಕಲರ್ ಸಗದಾಗಿದೆ. ಇದ್ರಲ್ಲಿ ಡಿಫ್ರೆಂಟ್ ಇದ್ರಲ್ಲಿ ಡಿಫ್ರೆಂಟ್ ಕಲರ್ ಇತ್ತು. ನಾ ಇದೆ ಓಕೆ ಅಂತ ಇದು ಕ್ಯಾಪ್ ಇದ್ರೊಳಗೆ ಸಾಕೊಂಡು ತಗೊಂಡೋಗ್ತೀವಲ್ಲ. ಇನ್ನೊಂದೈತೆ 3 ಇದೆಯಾ? ಅಕ್ಕೆ ಮತ್ತೆ ಗೈಸ್ ಈ ತರ ಮುಚ್ಚುಳ ಹಾಕೊಂಡು ತಗೊಂಡು ಕೂಡ ಹೋಗ್ಬೋದು. ಜ್ಯೂಸ್ ಇಂದು ಇದೆ. ಇವಾಗ ಗೊತ್ತಾಯ್ತು ಯಾಕೆ ಕೊಟ್ಟೆ ಅಂತ. ಈ ತರದ ಗೈಸ್ ಯಾಕೆ ದುಡ್ಡು ಕೊಟ್ಟೆ ಅಂತಂದ್ರೆ ನೋಡಿ ಇದಕ್ಕೆ ಕೊಟ್ಟಿದ್ದು, ಹಿಂಗ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದು ಮುರಿದು ಹೋಗ್ಬಾರ್ದು ಅಷ್ಟೇ. ಫೈನಲಿ ನಮ್ಮ ಮಿಕ್ಸರ್ ಬಂದೇ ಬಿಡ್ತು. ದೊಡ್ಡದಿದು ಅಣೆ ಇಲ್ಲಿ ಅದೊಮ್ಮೆ ದೊಡ್ಡದು ಹಿಂಗೆ ಅಮ್ಮ. ಹಂಗೆ ಏನ್ಮೇಲೆ ಹಂಗೆ ಕುಡಿಯೋದು. ಕರ್ಮ ಕಾಂಡ ಎಲ್ಲರಿಗೂ ಇದು ಡ್ರೈ ಪೌಡ್ರಿಗೆ 2 ಇದಿತ್ತಲ್ಲ. ಉಲ್ಟನೇ ಮತ್ತೆ ಅದಿಡೋದು ಉಲ್ಟನೇ ಮಾಮ. ಅವ್ರದ್ದು ಕೀಳೊಂದು ಹಂಗೆ ಇರೋದು, ಉಲ್ಟ ಇಡೋದು ಹಿಂಗೆ. ಇದು ಅತ್ತಿಗೆ ಬದ ಅವಾಗ ಇವಾಗ ಅಷ್ಟೇ ಅನ್ಸೋದು ಈಗ. ಇದು ಬಟನ್ ಎಲ್ಲಿದೆ? ಇಲ್ಲಿ ಪ್ಲಗ್ ಹಾಕು. ಈಗ ಬಟನ್ ಇಲ್ಲ, ಇಲ್ಲಿ ಇದೆಯಲ್ಲ. ಅದಲ್ಲ ಮಮ್ಮ, ಅದು ಪ್ಲಗ್, ಅದು ಬಟನ್ ಹೇಳ್ತಿರೋದು. ಬಟನ್ ಕೊಟ್ಟಿರ್ಬೇಕಾ? ಡೈರೆಕ್ಟ್ ಇರ್ಬೇಕಂತ. ಡೈರೆಕ್ಟ್ ಇಲ್ಲ, ಕೆಳಗಡೆ ಉಲ್ಟಾ ಮಾಡಿ ನೋಡ್ರಿ. ಕೆಳಗಡೆ ಕೊಡಲ್ಲ, ಕೆಳಗಡೆ ಬರಲ್ಲ, ಕೆಳಗೆ ಬರುತ್ತೆ. ಇದೆಲ್ಲ ಇರುತ್ತೆ ಬಟನ್ ಇರುತ್ತೆ. ಅದಕ್ಕೆ ಇತ್ತಲ್ಲ. ಇದು 2 ಇದೆಯಲ್ಲ ಅಮ್ಮ, ಇದೆಯಲ್ಲ. ಡ್ರೈ ಇದು ಎಷ್ಟು ಪ್ಲಗ್ ಹಾಕಿ ಹೇಳ್ತೀನಿ. ಡೈರೆಕ್ಟ್ ಅನ್ಸುತ್ತೆ. ಇಲ್ಲ ಸರ್ ಗೈಡ್ ಡೈರೆಕ್ಟ್. ಗೈಸ್ ಇದಕ್ಕೆ ಸ್ವಿಚ್ ಇಲ್ಲ, ಡೈರೆಕ್ಟ್ ಇರೋದು. ಅಂಡ್ ನನಗೆ ಚೆನ್ನಾಗಿ ಅನಿಸ್ತದೆ ಹಿಂಗ್ ಕ್ಯಾಪ್ ಹಾಕಿಡೋದು, ಚೆನ್ನಾಗಿರುತ್ತೆ. ಮಿಕ್ಸಿಲಿ ಸಾರಿ ಫ್ರಿಡ್ಜ್ ಅಲ್ಲಿ ಹಿಂಗ್ ಹಾಕಿಬಿಡ್ಬೋದು. ಹಾ ಫ್ರಿಡ್ಜ್ ಅಲ್ಲಿ ಹಿಂಗ್ ರುಬ್ಕೊಂಡು ಹಿಂಗೆ ಕುಡಿಬಹುದು. ಹಂಗ್ ಮಾಡ್ಬೋದು. ಹಾ ಹಿಂಗ್ ಗ್ಲಾಸ್ ಇದೆ, ಗ್ಲಾಸ್ ತಪ್ಪು ಇಲ್ಲೇ ಗ್ಲಾಸ್ ತರ ಕೊಟ್ಟಿದ್ದಾರಲ್ಲ ಅದಕ್ಕೆ ಕುಡಿಬೋದು. ಈಗ ಹಾಕೊಂಡು ಅದ್ರ ಮುಚ್ಚಳ ಹಾಕೋದು. ಇದೇ ನಾಯಿ ಹೊಟ್ಟೆ ಬಿಸ್ತಂಕಿತ್ತಿ ಕೊಡೋದಲ್ಲ, ಇಲ್ಲಿ ಎಂತ ಕೆಲಸ ಮಾಡೋದು ಅಲ್ವಾ? ಡೈರೆಕ್ಟ್ ಮಾಡಿ ಆಗಲ್ಲ. ಹಳೆ ಬಿಡಿ ತಗೊಂಡೋಗ್ಬೋದು, ಹ್ಮ್ ಹಳೆ ಬಿಡಿ ತಗೊಂಡೋಗ್ಬೋದು. ಸರಿ. ಪ್ಲಾನ್ ಆಗ್ತಿದೆ ಹಳೆ ಬಿಡಿ. ಮೇಡಮ್ ಅವರು ಹಳೆ ಬಿಡಿಗೆ ಬಂದ್ರೆ ಅದ್ರಲ್ಲಿ ಏನ್ ಮಾಡ್ತೀರಾ? ಅಯ್ಯೋ ಕುಡಿಯಲ್ವಾ ಮಾಡ್ಕೊಂಡು ಜ್ಯೂಸ ಮಾಡ್ಕೊಳಕ ಈ ಮಿಕ್ಸಿನೆಲ್ಲ ಎತ್ಕೊಂಡು ಎತ್ಕೊಂಡು ಹೋಗ್ದಲ್ಲ. ಹೆವಿ ಆಗಲ್ವ ಯಶು? ವೇಟ್ ಇದೆ ಇದೆಂತದವ? ನೋಡಿ ಇಲ್ಲಿ. ಅದು ಅದ್ ನನ್ ಪ್ರಮೋಷನ್ ಕಣಪ್ಪ, ಬ್ರಾಂಡ್ ಪ್ರಮೋಷನ್. ತಂದಿರೋದಲ್ಲ, ನಾರ್ಮಲ್ ಮಿಕ್ಸಿ ಇದಲ್ಲ ಅಷ್ಟೇ ವೇಟ್ ಐತಿ, ದುಡ್ಡಿನಷ್ಟೇ ವೇಟ್ ಐತಿ. ಅದು ದುಡ್ಡಿನಷ್ಟೇ ವೇಟ್ ಐತೆ. ಏನಮ್ಮ ಇವಾಗ ಹೇಳಿ ಅಂತೀರಾ? ವರ್ತಿಟ್ಟ ಕೊಡ್ಬೋದ ದುಡ್ಡು? ಓಕೆ ಓಕೆ. ನೀವೇನಂತೀರಪ್ಪಜಿ? ಚೆನ್ನಾಗಿದ್ಯಾ? 5,000 ನೀನೇನಂತೀಯ? ಓನರ್, ಇನ್ನೊಂದ್ ಮಿಕ್ಸಿ ಓನರು. ಅಲ್ಲ, ಈ ದೊಡ್ಡ ಮಿಕ್ಸಿನೇ ಬರೋದ. ನೀನೇನಂತ ಯಶು? 2-3 ಸಾವಿರ. 6,000 ಸ್ವಲ್ಪ ಜಾಸ್ತಿ ಆಯ್ತು. ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ತಾ?
ಆನ್ಲೈನ್ ಇನ್ನ ಕಮ್ಮಿ ಇತ್ತೇನೋ. ಗೈಸ್ ಎಲ್ಲರೂ ಒಂದೊಂದ್ಸರಿ ಮಾತಾಡ್ತಾರೆ, ನನಗೇನು ಕೇಳಿಸ್ತಾ ಇಲ್ಲ. ಅಲ್ಲಿಗೆ ನಮ್ಮ ಮಿಕ್ಸಿ ಜಾರ್ ಅಂದ್ರೆ ಮಿಕ್ಸರ್ ಕತೆ ಮುಗೀತು. ನೆಕ್ಸ್ಟ್ ಇವಾಗ ನಮ್ಮ ಗ್ರೈಂಡರ್ನ ಓಪನ್ ಮಾಡೋಣ. ನಮ್ಮ ಮಹಾರಾಜ ಗ್ರೈಂಡರ್ನ ನಮ್ಮಮ್ಮ ತುಂಬಾ ಬೇಕು ಅಂತ ತಗೊಂಡಿದ್ದು. ಲೆಟ್ಸ್ ಅನ್ಬಾಕ್ಸ್ ಗ್ರೈಂಡರ್. ಎಂತ ಹೊಗೆ ಪೈಪ್ ಕೊಟ್ಟಿದ್ರೆ 4 ನೀಟಾಗಿ ಗಿಡ ಕೊಟ್ಟವ್ರೆ ಅನ್ಸುತ್ತೆ, ಇದೇನು ಆಗ್ಬಾರ್ದು ಅಂತ. ಬರಬಾರ್ದು. ಗೈಸ್ ನಮ್ಮಮ್ಮ ತುಂಬಾ ಆಸೆ ಪಟ್ಟು ತಗೊಂಡಂತದ್ದು ಇದು. ದೋಸೆ ಗೀಸೆ ಮಾಡಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲ ವಾಪಸ್ ಇನ್ನೇನು ಹಾಕೋದೇನಿಲ್ಲ ಅಲ್ಲ, ಬಾಕ್ಸ್ ಬಿಸಾಕಿದ್ರೆ ಆಯ್ತು ತಾನೆ. ಇಟ್ಟಿರ್ತೀನಿ ಕಳ್ದ? ಸೇಫ್ಟಿಗೆ. ಆಯ್ತು. ಇದು ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಮತ್ತಿದೆ ಬಾಕ್ಸ್ ಬೇಕಾಗತ್ತೆ. ಹಾ ಹೌದು ಗೈಸ್, ನನ್ನ ಪ್ರಕಾರ ಒಂದ್ ತೆಗೆದ್ಮೇಲೆ ಬಿಸಾಕ್ಬಿಡೋದು. ನನ್ನ ಐಡಿಯಾಲಜಿನ ಹಿಂಗೆ, ನಾನು ಜಾಸ್ತಿ ಯೋಚನೆ ಮಾಡಲ್ಲ. ಮಾಡ್ತಿರ್ಲಿ ಬಾ. ಸೊ ಇವಾಗ ಇದನ್ನ ಹೊರಗಡೆ ತೆಗೆದ್ರು. ಇದು ಹೆಂಗ್ ಯೂಸ್ ಮಾಡೋದು ಗೊತ್ತೇನಮ್ಮ ನಿಮಗೆ? ಜಾಸ್ತಿ ಏನಿಲ್ಲ. ನೀನ್ ಯಾವ್ದಾರು ಯೂಸ್ ಮಾಡಿದ್ಯಾ ಅಷ್ಟು? ಬರೀ ಈ ತರದ ಮಾತ್ರ ನೋಡಿ, ನಾನು ಎಕ್ಸ್ಟ್ರಾ ಇರೋದು ನೋಡಿಲ್ಲ. ಹೌದಾ? ಸಿಂಗಲ್ ಇತ್ತು, ನಾನು ತಗೊಳ್ಳಿಲ್ಲ. ಇದಕ್ಕೆ ಬಗ್ಸಕ್ಬೇಕು ಸಿಂಗಲ್ ಇತ್ತು ನಮ್ಮನೇಲಿ. ಏನೋ ಸಂಶೋಧನೆ ಮಾಡ್ತಾರೆ ಎಲ್ಲರೂ. 3 ಜನ ನಿಂತ್ಕೊಂಡು ಅದ್ರೊಳಗೆಲ್ಲ ನೋಡ್ತಾರೆ. ನಾವು ಬಾವಿ ಇಣಕ್ ನೋಡ್ತೀವಲ್ಲ ಹಂಗೆ. ಯಾರಿಗೆ ಗೊತ್ತಿಲ್ಲ ಅಂದ್ರೆ ಅಪ್ಪಗೆ ಗೊತ್ತಿರುತ್ತೆ. ಅದು ಮಾಸ್ಟರ್ ಮೈಂಡ್ ಅದು. ಎಕ್ಸ್ಕ್ಯೂಸ್ ಮೀ, ಬನ್ನಿ. ಬಿಡ್ತಿದ್ರಿ ಏನಲ್ಲೇ ನಮ್ಮ ಅಣ್ಣ ಅಯ್ಯೋ ಇದೊಳ್ಳೆ ಏನ್ ಕತೆ ಇಷ್ಟೊತ್ತಲ್ಲಿ ಕೂರ್ಸ್ಕೊಂಡು ಅಮ್ಮನ ಅಂತ. ಸೇಮ್ ಅವನಿಂದಾನೆ ಕಲ್ತಿರೋದು ಅವಳನು. ಪಕ್ಕ ಇಲ್ಲಿ ಇಲ್ಲ ಏನಾಯ್ತು? ಕೊಡ್ತಾ ಇಲ್ಲ. ಹಿಂಗ್ ಫುಲ್ ಇದು ಕುತ್ಕೋಬೇಕು, ಇಲ್ಲಿ ಕುತ್ಕೋಬೇಕಿದು. ರುಬ್ಬಕ್ಕ ಈ ದೋಸೆ ರುಬ್ಬೋದಲ್ವಾ? ಬೇರೆ ಇನ್ನೇನು ರುಬ್ಬೋದು ಇದರಲ್ಲಿ? ಇಡ್ಲಿ, ಉದ್ದಿನೋಡೆ, ಕಡಲೆಬೇಳೆ, ಮೇಲೆ ಉದ್ದಿನೋಡೆ, ಏನೇನ್ ಮಾಡ್ಬೋದು? ಒಬ್ಬಟ್ಟಿದ್ದು ಎಲ್ಲ ರುಬ್ಕೋಬಹುದು. ಒಂದ್ ಇಬ್ಬಿಗೆ ಹಾಕಿ ಮುಗ್ದೋಯ್ತು. ಅವ್ 20 ಸತಿ ಮಿಕ್ಸಿ ಹಿಡ್ಕೊಂಡು ತಪ್ಪು ಕೆಟ್ಟೋಗೋದು. ಹೆವಿ ಇದೆಯಾ ಅಪ್ಪಾಜಿ ಅದು? ಇದೆ. ಕಲ್ಲಲ್ವಾ? ಕಲ್ಲು ಗೈಸ್, ಇದು ರಿಯಲ್ ಕಲ್ಲು ಅಂತೆ ನೋಡಿ. ಅದು ಹಿಂಗ್ ಸ್ಟ್ರೈಟ್ ಕೊಟ್ಟೇನು, ಇನ್ನೊಂದು ಹಿಂಗಿರೋದಲ್ಲ ರೇಣುಕ, ಹಿಂಗಿರೋದು ಕಲ್ಲು ಜಾಯಿಂಟ್. ಇದು ಈ ತರ ಕೊಟ್ಟಾನೆ. ಮದ್ವೆ ಏನಾದ್ರು ಚಿಕ್ಕ ಫಂಕ್ಷನ್ ಮನೇಲಿ ಏನಾದ್ರು ಮಾಡ್ತೀರಾ ಅಂತ ಅಂದ್ರೆ ಅದ್ರಲ್ಲೇ ಮಸಾಲೆ ರುಬ್ಬೋದು, ಸಾಂಬಾರಿಗೆ ಎಲ್ಲ ಮಾಡ್ಬೋದು. ಹೌದಾ? ಓ ನೈಸ್. ಹಂಗಾದ್ರೆ ನೆಕ್ಸ್ಟ್ ನಿಂದು ಸೀಮಂತನೆ ಫಂಕ್ಷನ್. ನನ್ ಬಿಡಕ್ ಬರ್ತಿಲ್ಲ, ಅವಳು ಬಿಡಕ್ ಹೋಗ್ಬಿಟ್ಟಿದ್ದಾಳೆ ಇವಾಗ. ನಿಮ್ ಮದ್ವೆ ಹಾಸ್ಯ ನಂಗೆ ಗೊತ್ತು ನಮ್ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ನಾನ್ ಅದಕ್ಕೆ ತುಂಬಾ ಜೋರಿದ್ದೀನಿ ಗೈಸ್, ಹಂಗೆಲ್ಲ ಬೀಳಲ್ಲ. ನಮ್ದು ಸೀಮಂತ. ನೆಕ್ಸ್ಟ್ ಅದೇ ಗೈಸ್, ನೆಕ್ಸ್ಟ್ ಅದೇ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. 1 ವರ್ಷ ಅಂದಿದ್ಲು, 1 ವರ್ಷ ಆಗಿದೆ. ಮುಂದಿನ ವರ್ಷ ಈ ವರ್ಷ ಮುಗಿಸಲ್ಲ ಇನ್ನೇನು. ಆಯ್ತು. ಇಲ್ಲ ಅದ್ರದ್ದೇ ಅದು. ಇದ್ರದ್ದೇ ಕಣ್ರಿ ನೋಡ್ರಿ ಇವಾಗ. ನೀವು ತಮ್ಮನೇಲಿ ನಮ್ಮ ಅದಕ್ಕೆ ಒಂದು ಶ್ರೀಮಂತ ಮುಂದಿನ ವರ್ಷ ಅಂತೆ ಅಂತ ಹಾಕ್ಬಿಡಿ. ಸುಮ್ಮನೆ ಇರೋದು ಅಷ್ಟೇ ಇದೆ. ಎಲ್ಲರೂ ಇವಾಗ್ಲೇ ಕಮೆಂಟ್ ಮಾಡ್ತಿರ್ತಾರೆ. ಹೌದಾ ಮತ್ತೆ ಆಗುತ್ತೆ ಕಣ್ರಿ, ಮಿಕ್ತಾ ಹೋದ್ರೆ ಅದಿಷ್ಟೇ. ಕ್ಯಾಪ್ ತೆಗಿಬೇಕಾ ಅಂತ. ಇಲ್ಲೆಲ್ಲ ಇದ್ರಲ್ಲಿ ಅಡಿಲೈತೆ ನೋಡೋಣ. ಇಲ್ಲ ಬಿಡ, ಅಲ್ಲಿರಲ್ಲ. ಇಲ್ಲ ಅಡಿಲಿ. ಏನು ನಾವು ಇಲ್ಲ ಇದಿಷ್ಟೇ ಬರೋದು, ಮುಚ್ಚಳ ಫುಲ್ ಟೈಟ್ ಬರಲ್ಲ. ಟೈಟ್ ಆದವ್ರ ಮೇಕ್ ಆರಲ್ವಾ? ಆರಲ್ಲ. ಅದ್ರಾಗ ಇದು ಅದಕ್ಕೆ ಮೊನ್ನೆ ಇಡ್ಲಿ ಹಾಕಿದ್ದೆ ನಾನು, ನೋಡೋಣ ಟ್ರಯಲ್ ಅಂತ. ಈಗ ಏನಿಲ್ಲ, ಒಂದ್ಸಲ ಆರಿಸ್ಬಿಟ್ಟು ನೋಡ್ರಿ ಗೊತ್ತಾಗತ್ತೆ. ಇದು ಇದೇನು ಬಿಸಿ ತರ ಆರಲ್ಲ. ಇದು ಸುಮ್ಮನೆ ರೊಟೇಟ್ ಆಗೋದಷ್ಟೇ. ಹಾ, ಇದೇನು ಆರಲ್ಲ. ಮತ್ತೆ ಎಂತ ಕೊಟ್ಟಾರ ಅದು ಕ್ಲೋಸ್ ಆಗದಿದ್ಮೇಲೆ ಅದ್ರೊಳಗೆ ಇಲ್ಲ ಆರಲ್ಲ ಅದು. ಸೇಫ್ಟಿ ಹೋಸಲಿ ನಮ್ದು ಕ್ಯಾಪ್ ಕೊಟ್ಟಿರ್ಲಿಲ್ಲ. ಮೋಟ್ರ್ ಅದನ್ನೇ ಓಪನ್ ಮಾಡೋದು. ಮೋಟ್ರ. ಅಯ್ಯೋ ಗಾಜ್ ಇದ್ರೊಳಗೆ ಬರ್ತೇನೆ ಮಾಡಿದ್ದೆ. ಕಣ್ರಿ ಹಿಂಗ್ ಬಗ್ಸಂಗಿರೋದು ಅಲ್ಲ, ಆ ಥರದ್ದೊಂದು ಐತೆ. ಇಲ್ಲ ಅಮ್ಮ, ಅದು ಬೇರೆ, ಅದು ಟಿಲ್ಟಿಂಗ್. ಅದು ಅದೇ ಹಿಂಗೆ ಬಗ್ಸಿದ್ರೆ ಹಿಂಗ ಡಿಪ್ ಮಾಡೋದು. ಇಲ್ಲ ಇದು ಟಿಲ್ಟಿಂಗ್ ಇಲ್ಲ. ಇದೇ ಮೋಟ್ರ್ ಇಲ್ಲಿ ಐತೆ. ಗೈಸ್ ಇದು ಮೋಟರ್ ಅಂತೆ. ಜೋಕ್ಸ್ ಅಪಾರ್ಟ್, ನಮ್ಮ ಅಮ್ಮನ ಮೇಲೆ ನಾನು ನಗಾಡ್ತಿದ್ದೀನಿ, ಬಟ್ ನನಗೆ ಏನು ಗೊತ್ತಿಲ್ಲ. ನಗಾಡಕ್ ನನಗೆ ಏನ್ ಗೊತ್ತಿದೆ ಗೈಸ್. ಸೊ ಇದು ಮೋಟರ್ ಅಂತೆ. ಸೊ ಇದ್ರಲ್ಲಿ ಟಿಲ್ಟಿಂಗ್ ಇಲ್ಲ. ಇದು ಕವರ್ ಮಾಡ್ದಲ್ಲ ಹಂಗೆ ರುಬ್ಬೋದಂತೆ. ನಾನು ಬೇರೆ ಮೇಲೆ ನೋಡಿದ್ನಲ್ಲ ಹಿಂಗ್. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಕಮೆಂಟ್ ಮಾಡಿ. ಅದು ಬೇರೆ ತರ. ಅಷ್ಟೇ ಕಂಬಿಡಮ್ಮ. ಲಾಸ್ಟಿಗೆ ನಮ್ಮ ಮೆಕ್ಯಾನಿಕ್ ಬಂದ್ರಿ ಇವಾಗ. ಮೇಲೆ ಆರಲ್ಲ. ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರ್. ತಿರುಗುತ್ತೆ ಇದು ಅಷ್ಟೇ. ಇದೇನು ಕೇಳಿ, ಇದು ತಿರುಗ್ತಿರತ್ತೆ ಅಷ್ಟೇ. ಇದೇನು ಕೇಳಿ.
ಅದೇ ರುಬ್ಬೋದು. ಸದ್ಯ ಗೊತ್ತಲ್ಲ. ಓ ಅವನೇ ದಡ್ಡ ಅನ್ಕೊಂಬಿಟ್ಟಿಯಾ? ಇದು ನಮಗೆ ಆಫರ್. ಇಲ್ಲಿ ಉಳ್ಸಿರೋ ದುಡ್ಡು ನಾನು ಅಲ್ಲಿ ಹಾಕ್ಬಿಟ್ಟಿದೀನಿ. ಡಾಮಿನ್ ಗುರು. ಎಂತ ಡ್ಯಾಮೇನ್ ಗುರು? ಅದು ಹೇಳ್ತಾರೆ ಇವಾಗ ಎಲ್ಲಾರು. ಅದು ಇವಾಗ ಜನ್ಸಿ ಸ್ಟಫ್ ಅದು. ಓ ಈಗ ಶುರು ಇರೋದು ಅದು. ಅದು ಹಂಗೊಂದು ವಿಡಿಯೋ ಐತಲ್ಲ ನೋಡಿಲ್ವಾ? ಡಾಮಿನ್ ಗುರು ನೋಡಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಐತೆ. ಬೇರೆದೆಲ್ಲ ನೋಡಕ್ ಹೋಗಲ್ವಲ್ಲ ಹಂಗಂತ. ಗೈಸ್ ಇವಾಗ ಇದ್ರದ್ದು ಏನು ಅಂತ ಅಪ್ಪ ಅಮ್ಮ ತಲೆ ಕೆಡಿಸ್ಕೋತಾರೆ. ಅದು ಅವ್ರಿಗೆ ಬಿಟ್ಟಿದ್ದು ಆಯ್ತಾ. ಇವಾಗ ಇದನ್ನ ಸೈಡಿಗೆ ತಳ್ಳಿ ನೆಕ್ಸ್ಟ್ ನಮ್ಮ ಓವನ್ ನ ಓಪನ್ ಮಾಡೋಣ. ವೀರಪ್ಪನ್ ಅವರೇ ದಯವಿಟ್ಟು ಓವನ್ ಅನ್ನು ಓಪನ್ ಮಾಡಿ. ಎಲ್ಲಾರು ಒಂದೊಂದ್ ಕಡೆ ಕಳ್ದೋಗ್ಬಿಟ್ಟಿದ್ದಾರೆ. ಅಯ್ಯೋ ಗೈಸ್ ನಮ್ಮ ಅಪ್ಪ ನೋಡಿ ಇವಾಗ್ಲೂ ಎಷ್ಟು ಗಟ್ಟಿ ಇದಾರೆ. ಸ್ಟೀಲ್ ಬಾಡಿ. ಏನು ಓ ಅಂದ್ರೆ ಸೈನ್ ಹಾಕಲ್ಲ. ನೀವೇ ಹಾಕಿ, ನೀವೇ ತಾನೆ ಓನರು. ಅಯ್ಯೋ ಗೈಸ್ ಇಲ್ಲಿ ರುಬ್ತವ್ರೆ. ನಾನು ಇಲ್ಲೇನೋ ಮಾಡ್ತಿದ್ರೆ ಅಯ್ಯೋ ದೇವ್ರೇ ನಾನು ಯಾವ್ದಾರು ಬದುಕಿದೀನೋ. ಆಗ್ಲಿಂದ ಕೇಳಿಸಿಲ್ಲ ಇದನ್ನ ಓಪನ್ ಮಾಡಿ ಅಂತ. ಇವಾಗ ಕೇಳಿಸ್ತೈತೆ ಅವ್ರಿಗೆ ಇದೆಲ್ಲ ಹೇಳಿದ್ದು. ಸೊ ಇವಾಗ ನಮ್ಮ ಅಪ್ಪ ಅನ್ಬಾಕ್ಸಿಂಗ್ ಮಾಡ್ತಾ ಇದಾರೆ. ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು. ನಮ್ಮ ಅಮ್ಮಂದು ಎಷ್ಟು ಟೈಮಿಂದ ಆಸೆನೋ ಇದು. ಎಷ್ಟು ಕೊಟ್ಟವಮ್ಮ ಇದಕ್ಕೆ ನಾವು? 11 ಕೊಟ್ಟೆ. 11 ಚಿಲ್ಲರೆ. ನಿಮಗೆ ಏನ್ ಅನ್ಸುತ್ತೆ? ವರ್ತ್ ಅನ್ಸುತ್ತಾ? ತಗೋಬೇಕಂತಿದ್ದು ಅದು ಹೋಗ್ತಾ ಹೋಗ್ತಾ ದೊಡ್ಡದೇ ಆಯ್ತು. ಇದು ಈ ಸಾಂಬಾರ್ ಗಿಂಬಾರೆಲ್ಲ ಇಟ್ಬಿಟ್ಟು ಬಿಸಿ ಮಾಡ್ಕೊಬಹುದು ಅತ್ಲೆಗೆ. ಬೇಕಿಂಗ್ ಇಂದ ಸಾಂಬಾರ್ ಬಿಸಿ ಮಾಡೋದಂಕ ಬಂತ ಇವಾಗ. ಅವ್ರ ಬಿಸಿ ಮಾಡಕ್ ಬರೀ ಬಿಸಿ ಮಾಡೋಕೆ 5,000 ರೂಪಾಯಿ ಕೊಡೋಣ. ಅದಕ್ಕೆ ಹೇಳಿ ಇದ್ರಲ್ಲಿ ಎಲ್ಲ ಮಾಡ್ಕೋಬೋದಲ್ಲ. ಪಿಜ್ಜಾ ಗಿಜ್ಜಾ ಎಲ್ಲ ಮಾಡ್ತೀರಾ ಪಿಜ್ಜಾ? ಅಯ್ಯೋ ಏನೀಗ ಯೂಟ್ಯೂಬ್ ತಿಂದ್ರೆ ಎಲ್ಲದೂ ಬರೋದು ಮಾಡ್ಬೋದು ಆರಾಮ್. ನನ್ ಬರ್ದಲ್ಲ ಏನು ಪಿಜ್ಜಾನೇ ನೀವು ರಮ್ಮ ಮಾಡೋದು ಕಲ್ಸ್ಕೊಡಿತಾ? ಇಲ್ಲಿ ಬಂದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿರೋದು. ಇಲ್ಲ ಗೈಸ್ ಆಕ್ಚುಲಿ ಯಶು ಯೂಟ್ಯೂಬ್ ನೋಡಿದ್ರು ಚೆನ್ನಾಗಿ ಮಾಡ್ಕೊಡ್ತಾಳೆ. ಅಲ್ಲಿ ಹೋಗ್ತಿರಲ್ವಾ? ಹೋಗ್ತಿರ ತಾನೆ? ಸುಮ್ಮನೆ ಮಾಡಿದ್ದೆ ನಾನು. ಯೂಟ್ಯೂಬ್ ನೋಡಿರ್ಲಿಲ್ಲ. ಎಲ್ಲದಕ್ಕೂ ಅಂದ್ರೆ ಕರೆಕ್ಟ್ ಆಗಿ ಹೆಂಗ್ ಬರುತ್ತೆ ಅಂತ ನೋಡಕ್ಕೆ. ನಾನು ಫಸ್ಟಿಗೆ ಲಾಕರ್ ತಂದಾಗ ಓವನ್ ಅನ್ಕೊಂಡಿದ್ದೆ. ಹಾ ಅಂತಂದಲ್ಲ. ಲಾಕರ್ನೇ ಓವನ್ ಅನ್ಕೊಂಡ್ಬಿಟ್ಟಿದ್ದ. ಸ್ಟಾರ್ಟಿಂಗ್ ಅವತ್ತು ರೂಪರ್ ಮನೆಗೆ ಹೋಗಿ ಬರ್ತಾ ಇದ್ನಲ್ಲ, ಬಂದ ತಕ್ಷಣ ಅಂತ ನೋಡಿದ್ನಲ್ಲ. ಗೈಸ್ ಇವಾಗ ಫೈನಲಿ ನಮ್ಮ ಓವನ್ ಓಪನ್ ಆಗಿದೆ. ತಗೊಂಡ್ರಾಯ್ತು. ಏನೇನಕ್ಕೆಲ್ಲ ತಗೋಣಮ್ಮ? ನೀವು ನೋಡಿ ಅದು ಯೂಸ್ ಇಲ್ಲ ಅಂತ ಬಿಟ್ಕೊಂಡು ವಿಡಿಯೋದಲ್ಲಿ ನೋಡಿದೆ ನಾನು. ಬಟ್ ನಿಮಗೆ ಅದೇ ಜಾಸ್ತಿ ಹೆಲ್ಪ್ ಆಗುತ್ತೆ. ಏರ್ ಫ್ರೈರ್ ಈಗ ನಿಮ್ಗೆ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಎಣ್ಣೆಲಿ ಕರ್ದಿರೋ ತಿನ್ನಲ್ವಲ್ಲ, ಅದ್ರಲ್ಲಿಟ್ರೆ ಹಂಗೆ ರಮ್ಯ ಹೇಳ್ತಿಲ್ಲ, ಎಣ್ಣೆ ಇಲ್ದಲೇನೆ ಯೂಸ್ ಮಾಡ್ಕೊಬಹುದು. ಅದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಿರುತ್ತೆ ಅದು. ಇಲ್ಲೇ ಇದಾರೆ ಎಲ್ಲ ಕಿಶನ್. ಅವ್ರು ಬಂದು ಏನ್ ತೋರಿಸ್ಕೊಡಲ್ಲ. ಅಷ್ಟೇ ಅಲ್ವಾ? ಅದ್ರ ಮೇಲೆ ಆಮೇಲೆ ಅಕಸ್ಮಾತ್ ಏನಾದ್ರು ಬಿದ್ದು ಚೆಲ್ಲೋದ್ರೆ ಪ್ಲೇಟ್ ಎತ್ಕೊಂಡು ವಾಶ್ ಮಾಡ್ಕೋಬಹುದು. ಹಿಂಗೆ ಅಲ್ಲಾಡುತ್ತಾ? ರೊಟೇಟ್ ಆಗುತ್ತೆ ಇದು. ಎರಡೆರಡು ಬೇಕಾದ್ರೆ ಇಟ್ಕೊಂಡು ಎರಡು ಕುತ್ಕೊಳ್ಳೋದು ಒಳಗಡೆ. ಅದೇ ಚಿಕ್ಕ ಚಿಕ್ಕದಾದ್ರೆ ಗೈ ಸಾಂಬಾರ್ ಚೆನ್ನಾಗಿದ್ದಂಗ ನಾನು ಹಿಂಗೆ ತಿನ್ನೋದು. ನಮ್ಮಮ್ಮ ಯಶಗೆ ಹೇಳ್ತವ್ರೆ, ನೀನ್ ಹೋಗ್ಬಿಟ್ಟು ನನಗೆ ಮೊಟ್ಟೆ ಮಾಡ್ಕೊಡೋ ಜವಾಬ್ದಾರಿ ನನ್ ಮೇಲೆ ಬಿದ್ದಿದೆ. ಅವಳೊಂದ್ಸಲ ಮಾಡ್ಕೊಳಕ್ ಹೋಗಿ ಗಬ್ಬೆ ಬಿಡಿಸಿದ್ಲು ಕಿಚನ್ ಎಲ್ಲ ಅಂತ. ಗೈಸ್ ಅದಕ್ಕೆ ನಾನು ಮಾಡಲ್ಲ, ನಾನು ತಿನ್ನೋದಕ್ಕೆ ಹುಟ್ಟಿರೋದು. ನಾನು ವಿಡಿಯೋದಲ್ಲಿ ನೋಡಿದೆ ಅದನ್ನ. ನಾನು ಕಿರಣ್ಗೆ ಹೇಳ್ತಿದ್ದೆ, ನೋಡು ಮೊಟ್ಟೆ ಮಾಡೋ ಪರಿಸ್ಥಿತಿ. ನಾನು ಸ್ವಲ್ಪ ಹಸುವಾಗಿ ಮನೆಗೆ ಬಂದು ತಿಂದೆ ಗೈಸ್ ಊಟನ. ಇಲ್ಲ ಸಲ ಇತ್ತೀಚೆಗೂ ಸೇರ್ತಿಲ್ಲ ಗೈಸ್. ಒಂದೇ ಸಲ ತಿನ್ನಕ್ ಸೇರ್ತಾ ಇಲ್ಲ. ನಮ್ಮಮ್ಮ ಯಾಕೋ ನನಗೆ ತುಂಬಾ ಟಾಂಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ.